ಮಧ್ಯಪ್ರಾಚ್ಯದ ಯುದ್ಧ ಸಂಘರ್ಷದಿಂದಾಗಿ ಪೆಟ್ರೋಲ್ ಬೆಲೆಯೂ ಕೂಡ ಜಾಸ್ತಿ ಆಗಿದೆ. ಇನ್ನು ಭಾರತ್ ಪೆಟ್ರೋಲಿಯಂ ಬಂಕ್ಗಳಲ್ಲಿ ದರ ಏರಿಕೆಯಾಗಿದೆ. ಸ್ಪೀಡ್ ಪೆಟ್ರೋಲ್ ದರ ಉಡುಪಿಯಲ್ಲಿ ₹2 ಹೆಚ್ಚಳವಾಗಿದೆ. ₹2.17 ಏರಿಕೆಯಾಗಿದೆ. ಸಾಮಾನ್ಯ ಗ್ರಾಹಕರು ಈ ಪೆಟ್ರೋಲ್ ಬಳಸೋದು ಕಡಿಮೆಯಾದ ಕಾರಣ ವಾತಾವರಣ ತಿಳಿಯಾಗಿದೆ. ಆದರೆ ಸಾಮಾನ್ಯ ಪೆಟ್ರೋಲ್ ದರ ಏರಿಕೆ ಆತಂಕವನ್ನು ಉಂಟು ಮಾಡಿದೆ. ಯುದ್ಧದ ಕಾರ್ಮೋಡದ ನಡುವೆ ಪೆಟ್ರೋಲ್ ದರ ಏರಿಕೆ ಆತಂಕ ಕೂಡ ಶುರುವಾಗಿದೆ. ಒಂದು ರೀತಿಯಲ್ಲಿ ನೇರವಾಗಿ ಅಲ್ಲಾದರೂ ಕೂಡ ಪರೋಕ್ಷವಾಗಿ ದರ ಏರಿಕೆ ಬಿಸಿ ಗ್ರಾಹಕರಿಗೆ ತಟ್ಟುವುದಕ್ಕೆ ಆರಂಭ ಆಗಿದೆ. ಸಹಜವಾಗಿ ಅನಿಲದ ದರ ಏರಿಕೆ ಅಥವಾ ಅನಿಲದ ಲಭ್ಯತೆ ಕಡಿಮೆ ಆದದ್ದು ದರ ಏರಿಕೆಯ ಪೆಟ್ಟು ಒಂದು ಕಡೆ ಆದರೆ ಪೆಟ್ರೋಲ್ನಲ್ಲಿ ನಾವು ಸ್ವಾವಲಂಬಿಗಳಾಗಿದ್ದೇವೆ ಅನ್ನುವಂಥ ಒಂದು ಭರವಸೆ ಇತ್ತು. ಆದರೆ ಈಗ ನಾವು ಗಮನಿಸೋದಾದರೆ HP ಪೆಟ್ರೋಲ್ ಪಂಪ್ಗಳಲ್ಲೇನು ಪ್ರೀಮಿಯಂ ಪೆಟ್ರೋಲ್ ಅಂತೇಳಿ ಹೇಳ್ತಾರೆ, ಆದರೆ ನಾನೀಗಿರುವಂಥದ್ದು ಭಾರತ್ ಪೆಟ್ರೋಲಿಯಮ್ಸಲ್ಲಿ ಇಲ್ಲಿ ಸ್ಪೀಡ್ ಪೆಟ್ರೋಲ್ ಅಂತೇಳಿ ಹಾಕ್ತಾರೆ. ಅಂದರೆ ಹೈ ಪರ್ಫಾರ್ಮೆನ್ಸ್ ಪೆಟ್ರೋಲ್ ಅಂತೇಳಿ ಅದನ್ನು ಕರೀತಾರೆ. ಇದರ ದರದಲ್ಲೂ ಕೂಡ ಏರಿಕೆ ಆಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ನಿನ್ನೆ ಸಂಜೆಯಿಂದ ಈ ದರ ಏರಿಕೆ ಆಗಿರುವಂಥದ್ದು. ಈ ಪೆಟ್ರೋಲನ್ನು ಹಾಕುವವರ ಒಂದು ಪ್ರಮಾಣ ಕಡಿಮೆ, 2 ಅಥವಾ 3% ಜನ ಮಾತ್ರ ಈ ಪೆಟ್ರೋಲನ್ನು ಬಳಸ್ತಾರೆ ಅನ್ನೋದು ಸದ್ಯಕ್ಕೆ ನೆಮ್ಮದಿಯ ವಿಚಾರ. ಆದರೂ ಕೂಡ ಅಂದರೆ 98% ಮಾರುಕಟ್ಟೆ ಸಾಮಾನ್ಯ ಪೆಟ್ರೋಲ್ನಲ್ಲಿದೆ, ಅದರ ದರ ಏರಿಕೆ ಏನೂ ಆಗಿಲ್ಲ. ಆದರೆ ಸ್ಪೀಡ್ ಪೆಟ್ರೋಲ್ನಲ್ಲಿ ನಾವಿಲ್ಲಿ ಬಂದು ಸೂಕ್ಷ್ಮವಾಗಿ ಗಮನಿಸಿದರೆ ಗೊತ್ತಾಗುತ್ತೆ ದರ ಏರಿಕೆ ಆಗಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ. 111.81 ಇದು ಸದ್ಯದ ದರ. ಈ ಏರಿಕೆ ಇಲ್ಲಿ ಆಗಿರುವಂಥದ್ದು. ಸೊ ಸಹಜವಾಗಿ ಯಾರು ಸ್ಪೀಡ್ ಪೆಟ್ರೋಲನ್ನು ಹಾಕ್ತಾರೆ ಅವರಿಗೆ ಇದು ಅನುಭವಕ್ಕೆ ಬರ್ತಾ ಇದೆ. 111.81 ದರ ಏರಿಕೆ ಆದ ನಂತರದ್ದು ನಿನ್ನೆ ಇದ್ದದ್ದು 109.64, ಅಂದರೆ ₹2.17 ದರ ಏರಿಕೆ ಆಗಿದೆ ಅನ್ನುವಂಥದ್ದು ಇಲ್ಲಿ ಗಮನಕ್ಕೆ ಬರ್ತಾ ಇದೆ. ಒಂದು ನೆಮ್ಮದಿ ಅಂದರೆ ಸಾಮಾನ್ಯ ಬಳಕೆದಾರರು ಇದನ್ನು ಅಷ್ಟಾಗಿ ಬಳಸೋದಿಲ್ಲ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ನೆಮ್ಮದಿ. ಮುಖ್ಯವಾಗಿ ಏನಂತಂದರೆ ಪೆಟ್ರೋಲ್ನ ವಿಚಾರದಲ್ಲಿ ನಾವು ಸ್ವಾವಲಂಬಿಗಳು. ಯಾವುದೇ ಯುದ್ಧ ಆರಂಭ ಆಗಿ 2 ವಾರಗಳು ಕಳೆದರೂ ಕೂಡ ಯಾವುದೇ ಅಡ್ಡಿ ಈವರೆಗೆ ಆಗಿರಲಿಲ್ಲ. ಯಾಕಂದರೆ ನಮ್ಮಲ್ಲಿ ಸಂಗ್ರಹ ಅಷ್ಟೊಂದಿದೆ ಅಂತ. ನಾವು ಉಡುಪಿಯನ್ನೇ ತಗೊಂಡ್ರೆ ಇಡೀ ರಾಷ್ಟ್ರಕ್ಕೆ 15 ದಿನಗಳಿಗೆ ಬೇಕಾದಷ್ಟು ಕಚ್ಚಾ ತೈಲವನ್ನು ಸಂಗ್ರಹಣ ಮಾಡಿಕೊಳ್ಳುವ ವ್ಯವಸ್ಥೆ, ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟ ವ್ಯವಸ್ಥೆ ಉಡುಪಿಯಲ್ಲೇ ಇದೆ. ಪಾದೂರಿನಲ್ಲಿ ಕಚ್ಚಾ ತೈಲ ಸಂಗ್ರಹಣಾಗಾರ ಇದೆ. ಅಲ್ಲಿ ಇಡೀ ದೇಶಕ್ಕೆ 15 ದಿನಗಳಿಗಾಗುವಷ್ಟು ಕಚ್ಚಾ ತೈಲವನ್ನು ಸಂಗ್ರಹಿಸಿಟ್ಟುಕೊಳ್ಳುವ ಅವಕಾಶ ಇದೆ. ಈ ರೀತಿಯ ಅವಕಾಶಗಳು ಮಂಗಳೂರು, ವಿಶಾಖಪಟ್ಟಣ, ಹೀಗೆ ಒಟ್ಟು ದೇಶ ಸುಮಾರು 45ರಿಂದ 50 ದಿನಗಳ ಸ್ವಾವಲಂಬಿಯಾಗಿ ಇರಬಲ್ಲದು ಅನ್ನುವಂಥ ನೆಮ್ಮದಿ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಒಂದು ಈ ದರ ಏರಿಕೆ ಆಗ್ತಾ ಇರುವಂಥದ್ದು, ಅದು ಸ್ಪೀಡ್ ಪೆಟ್ರೋಲ್ ಇರ್ಬೋದು ಅಥವಾ ಪ್ರೀಮಿಯಂ ಪೆಟ್ರೋಲ್ ಇರ್ಬೋದು, ಇದರ ದರ ಏರಿಕೆ ಆಗ್ತಾ ಇರುವಂಥದ್ದು ಇನ್ನು ನಾಳೆಯ ದಿನ ಸಾಮಾನ್ಯ ಪೆಟ್ರೋಲ್ಗೂ ಕೂಡ ಈ ದರ ಏರಿಕೆ ಬಿಸಿ ತಟ್ಟುತ್ತಾ ಅನ್ನುವಂಥ ಆತಂಕವನ್ನು ಮೂಡಿಸ್ತಾ ಇರೋದು ಸುಳ್ಳಲ್ಲ. ಇದೇ ರೀತಿ ಆಗ್ತಾ ಹೋದರೆ, ಅಂದರೆ ಯುದ್ಧ ಇದೇ ರೀತಿ ಮುಂದುವರಿತಾ ಹೋದರೆ ಆ ದಿನಗಳು ಕೂಡ ದೂರ ಇಲ್ಲ ಅಂತಲೇ ಹೇಳ್ಬೋದು ನಾವು. ಈಗ ಏನು ಸ್ಪೆಷಲ್ ಪೆಟ್ರೋಲಲ್ಲಿ ಮಾತ್ರ ದರ ಏರಿಕೆ ಆಗಿದೆ. ಸಾಮಾನ್ಯ ಗ್ರಾಹಕರು ಬಳಸೋ ಪೆಟ್ರೋಲ್ನಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ, ಅಥವಾ ಡೀಸೆಲ್ನಲ್ಲೂ ಕೂಡ ಯಾವುದೇ ವ್ಯತ್ಯಾಸ ಆಗಿಲ್ಲ. ಆದರೆ ಇದೇ ರೀತಿ ಯುದ್ಧದ ವಾತಾವರಣ ಮುಂದುವರೆದರೆ ಮತ್ತೆ ಪೆಟ್ರೋಲ್ ದರ ಏರಿಕೆ ಬಿಸಿಯೂ ಕೂಡ ತಟ್ಟುತ್ತಾ ಅನ್ನುವಂಥದ್ದು. ಯಾಕಂದರೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಈಗಾಗಲೇ ಆಗಿದೆ. ನಾವು ನಮ್ಮ ಸ್ವಾವಲಂಬನೆಯಿಂದ ಇರುವುದರಿಂದ ಆ ರೀತಿಯ ಆತಂಕಗಳು ಸದ್ಯಕ್ಕಂತೂ ಇಲ್ಲ. ಆದರೆ ಸಹಜವಾಗಿಯೇ ಯಾವುದಾದ್ರೂ ಇದೊಂದು ಥರ ಸರಣಿ. ಇದು ಅಡುಗೆ ಅನಿಲ ಏನು ನಾವು ಆ ಒಂದು ಶಾಕಿಂದ ಇನ್ನೂ ಜನ ಹೊರಗೆ ಬಂದಿಲ್ಲ. ಈಗಾಗಲೇ ಹೋಟೆಲ್ಗಳು ಬಂದಾಗಿವೆ, ಗೃಹ ಬಳಕೆಗೂ ಕೂಡ ಬೇಕಾದ ಹಾಗೆ ಸಿಗ್ತಾ ಇಲ್ಲ. ಇನ್ನು ಪೆಟ್ರೋಲ್ ದರವೂ ಏರಿಕೆ ಆಯಿತು ಅಂತಂದರೆ ಒಟ್ಟು ವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗುವಂಥದ್ದು ಸಹಜ. ಸೊ ಜನರು ಆ ಆತಂಕದಲ್ಲಿ ಇದ್ದಾರೆ. ಸರ್ಕಾರ ಏನು ಮಾಡುತ್ತೆ, ಯುದ್ಧ ಯಾವಾಗ ನಿಲ್ಲುತ್ತೆ, ಕಾದು ನೋಡಬೇಕಾಗಿದೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೇಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.